ಆಗಿದೆ. ಈ ಸಂದರ್ಭದಲ್ಲಿ ಅಲರ್ಟ್ ಆಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಹೆಚ್ಚುವರಿ S-400 ಕ್ಷಿಪಣಿ ವ್ಯವಸ್ಥೆಗೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ಸಿನ ಬೆನ್ನಲ್ಲೇ ಬಲ ಹೆಚ್ಚು ಆಗಬೇಕಾಗಿದೆ. ಪಾಕ್ ಡ್ರೋನ್ ಹೊಡೆದು ಉರುಳಿಸಿದಂತಹ S-400 ರಷ್ಯಾದಿಂದ ಶೀಘ್ರವೇ S-400 ಪೂರೈಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಪೂರೈಕೆ ತಡ ಮಾಡಿದ್ದಂತಹ ರಷ್ಯಾ ಈಗ ರಷ್ಯಾದಿಂದ ಮತ್ತೆ 2 S-400 ಭಾರತಕ್ಕೆ ತರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ದಿಲೀಪ್, S-400 ಯುದ್ಧ ಆಗುವ ಸಂದರ್ಭದಲ್ಲಿ ಅಂದ್ರೆ ಉಗ್ರರ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಯಾವಾಗ ಪಾಕಿಸ್ತಾನ ಡ್ರೋನ್ಗಳನ್ನ ಹಾರಾಟ ಮಾಡಿಕೊಂಡು ಒಂದಷ್ಟು ಪ್ರಯೋಗವನ್ನ ಮಾಡಿತ್ತು, ಅದೆಲ್ಲವನ್ನ ಕೂಡ ಹೊಡೆದು ಉರುಳಿಸುವಲ್ಲಿ S-400 ಸಕ್ಸಸ್ ಆಗಿದೆ. ಇದೀಗ ಮತ್ತಷ್ಟು ವಿಚಾರ ಏನಪ್ಪಾ ಅಂತಂದ್ರೆ S-400 ಭಾರತಕ್ಕೆ ಇನ್ನ 2 ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ರಷ್ಯಾದಿಂದ ರವಾನೆ ಆಗುವ ಸಾಧ್ಯತೆ ಇದೆ. ಆಗೋದಾದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಯಾವಾಗ ಕರೆತರುವಂತಹ ಕೆಲಸಗಳಾಗತ್ತೆ ಅಂತ ಹೇಳಿ. ರಮ್ಯಾ, ಭಾರತ ಒಟ್ಟು 5 S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ರಷ್ಯಾದಿಂದ ಬಯಸಿತ್ತು. ಈ ಸಂಬಂಧ ಒಪ್ಪಂದ ಕೂಡ ಆಗಿತ್ತು ಕಳೆದ 4 ವರ್ಷಗಳ ಹಿಂದೆ. ಈ ಪೈಕಿ 3 S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ರಷ್ಯಾ ಕೊಟ್ಟಿತ್ತು. ಆದರೆ ಇನ್ನೂ 2 S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ರಷ್ಯಾ ಕೊಟ್ಟಿರಲಿಲ್ಲ. ಏನಕ್ಕೆ ಅಂದರೆ ಆ ಹೊತ್ತಿಗೆ ಅಂದರೆ 4 ವರ್ಷದ ಹಿಂದೆ ಒಂದು ಒಪ್ಪಂದ ಆಗದ ಸಂದರ್ಭದಲ್ಲಿ 3 ಬಂದ್ಬಿಟ್ಟಿತ್ತು ಆಗಲೇ ಭಾರತಕ್ಕೆ. ಇನ್ನೆರಡು ಬರೋ ಅಷ್ಟೊತ್ತಿಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರು ಆಗಿಬಿಡ್ತು. ಹಾಗಾಗಿ ರಷ್ಯಾ ತನ್ನ ಬಳಿ ಇದ್ದ ಇನ್ನೂ 2 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೊಡೋಕ್ಕಾಗಲಿಲ್ಲ. ಇದು ಭಾರತ ಈ ಹಿಂದೆನೇ ಮಾಡ್ಕೊಂಡಿದ್ದ ಒಪ್ಪಂದ. ಈ ಒಪ್ಪಂದ ಪ್ರಕಾರ ಈಗ ಏನಾಗಿದೆ, 3 ಏನೊಂದು S-400 ಕೊಟ್ಟಿದ್ದಾರೆ, ಅದರಲ್ಲಿ ಒಂದನ್ನು ಭಾರತ ಚೀನಾ ಮತ್ತು ಪಾಕಿಸ್ತಾನ 2 ದೇಶಗಳ ಗಡಿಯಲ್ಲಿ ಒಂದನ್ನು ನಿಯೋಜನೆ ಮಾಡಿದೆ, ಮತ್ತೊಂದನ್ನು ಚೀನಾ ಫ್ರಂಟಲ್ಲಿ ನಿಯೋಜನೆ ಮಾಡಿದೆ, ಮತ್ತೊಂದನ್ನು ಪಾಕಿಸ್ತಾನ ಫ್ರಂಟಲ್ಲಿ ನಿಯೋಜನೆ ಮಾಡಿದೆ. ಪಾಕಿಸ್ತಾನ ಫ್ರಂಟಲ್ಲಿ ಎಲ್ಲಿ ನಿಯೋಜನೆ ಮಾಡಿತ್ತು ಅಂತ ಇದುವರೆಗೂ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಮಾಹಿತಿ ಸಿಗ್ತಿದೆ ಅದಂಪುರದಲ್ಲಿ. ಯಾಕೆಂದರೆ ನಿನ್ನೆ ತಾನೇ ಪ್ರಧಾನಿ ಮೋದಿಯವರು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮುಂದೆನೇ ನಿಂತ್ಕೊಂಡು ಭಾಷಣ ಮಾಡಿದರು. ಹಂಗಾಗಿ ಅದಂಪುರ್ನಲ್ಲಿ S-400ನ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತ ಗೊತ್ತಾಗಿದೆ. ಇನ್ನು ಮಿಕ್ಕಿದ 2 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಭಾರತ ಎಲ್ಲಿ ನಿಯೋಜನೆ ಮಾಡಿದೆ ಅಂತ ಗೊತ್ತಿಲ್ಲ. ಇನ್ನು 2 ಹೊಸದಾಗಿ ಬಂದರೆ ಅದನ್ನು ಕೂಡ ಎಲ್ಲಿ ಭಾರತ ನಿಯೋಜನೆ ಮಾಡುತ್ತೆ ಅಂತ ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಮತ್ತು ಒಂದು ಚೀನಾದ ಎಲ್ಲೆಲ್ಲಿ ದಾಳಿ ಸಾಧ್ಯತೆ ಇರುತ್ತೋ ಅಲ್ಲಿಗೆ ನಿಯೋಜನೆ ಮಾಡಬೇಕು ಅಂತ ಭಾರತದ ಈಗೊಂದು ಬಹು ವರ್ಷಗಳ ಕನಸು ಅಂತ ಹೇಳ್ಬೋದು. ಆದರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಈ ಕನಸು ಸ್ವಲ್ಪ ದಿನ ತಡೆಹಿಡಿಯಾಗಿತ್ತು. ಇದೀಗ ಒಂದು ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಏನು ಸಭೆ ನಡೀತಾ ಇದೆ. ಈ ಸಭೆಯ ಒಂದು ಫಲಶ್ರುತಿ ಅಂತ ಹೇಳ್ಬೋದು. ಈಗ ರಷ್ಯಾಗೆ ಮತ್ತಷ್ಟು ಒತ್ತಡ ಇರೋಕ್ಕೆ ಭಾರತ ಮುಂದಾಗಿದೆ. ಜೊತೆಗೆ ಇವಾಗ ಭಾರತಕ್ಕೆ ಅತ್ಯಗತ್ಯ ಕೂಡ. ಯಾಕೆಂದರೆ ಪ್ರಧಾನಿ ಮೋದಿಯವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಭಾರತದಲ್ಲಿ ಯಾವುದೇ ಉಗ್ರ ದಾಳಿ ಆದರೆ ನಾವು ಸುಮ್ಮನೆ ಕೂರಲ್ಲ ಅಂತ. ಇದರ ಅರ್ಥ ಏನು ಅಂದರೆ ನಾವು ಸುಮ್ಮನೆ ಕೂರಲ್ಲ, ನಾವು ದಾಳಿ ನಡೆಸ್ತೀವಿ. ನಾವು ದಾಳಿ ನಡೆಸಿದಾಗ ಪಾಕಿಸ್ತಾನ ಕೂಡ ಮೊನ್ನೆ ಏನೊಂದು ಪ್ರತಿ ದಾಳಿ ನಡೆಸ್ತು ಆಪರೇಷನ್ ಸಿಂಧೂರ್ ಬಳಿಕ, ಆ ರೀತಿ ಪ್ರತಿ ದಾಳಿಗಳನ್ನು ನಡೆಸೋ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಆ ಎಲ್ಲ ದಾಳಿಗಳನ್ನು ತಡೆಯೋದಕ್ಕೆ ಭಾರತಕ್ಕೆ S-400, ನಾವೇನದಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ, ಆ ಒಂದು S-400 ಅತ್ಯಗತ್ಯವಾಗಿದೆ. ಹಾಗಾಗಿ ಭಾರತದ ಈ ಒಂದು ಮನವಿಯನ್ನು ರಷ್ಯಾ ಆದಷ್ಟು ಬೇಗ ಮನ್ನಿಸುತ್ತೆ ಅನ್ನೋ ಒಂದು ಆಶಾವಾದ ಕೂಡ ಇದೆ ರಮ್ಯಾ.